ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಧ್ಯಪ್ರಾಚ್ಯದಲ್ಲಾಗ್ತಿರೋ ಮಹಾಕದನ ಅದ್ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೋ, ಮುಂದೇನ್ ಕಾದಿದ್ಯೋ ಅನ್ನೋ ಭಯ ತೀವ್ರವಾಗ್ತಿದೆ. ಇದು ಸೇನೆಯ ಬಡಿದಾಟಕ್ಕಿಂತ ಒಂದು ದೇಶದ ನಾಯಕರನ್ನ ಹತ್ಯೆ ಮಾಡೋ ಸಂಚಿನ ರಣರಂಗವಾಗಿ ಬದಲಾಗ್ತಿದೆ. ತಮ್ಮ ನಾಯಕ ಅಲಿ ಖಾಮಿನೈನ್ರನ್ನ ಕಳ್ಕೊಂಡ ಇರಾನ್ ಸೇನೆ ಇದೀಗ ಇಸ್ರೇಲ್ ಪ್ರಧಾನಿಯನ್ನ ಮುಗಿಸೋಕೆ ಹೊರಟಿದೆ. ಆ ಕಡೆ ಇಸ್ರೇಲ್ ಮತ್ತು ಅಮೆರಿಕ ಮಹಾ ಷಡ್ಯಂತ್ರ ಮಾಡ್ತಿವೆ. ಮುಸ್ಲಿಂ ರಾಷ್ಟ್ರಗಳ ಜೊತೆಗಿನ ನಮ್ಮ ಸಂಬಂಧಕ್ಕೆ ಹುಳಿ ಹಿಂಡೋ ಕೆಲಸ ಮಾಡ್ತಿದೆ ಅಂತ ಇರಾನ್ ದೊಡ್ಡ ಆರೋಪ ಮಾಡಿದೆ. ಇನ್ನೊಂದ್ ಕಡೆ ರಷ್ಯಾ ಇರಾನ್ಗೆ ಸಹಾಯ ಮಾಡ್ತಿದೆ ಅಂತ ಝೆಲೆನ್ಸ್ಕಿ ಆರೋಪಿಸಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮಿನೈನ್ರ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಎಲ್ಲ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಇರಾನ್ನ ಖಾಮಿನೈನ್ಗಳ ಸೇನೆ ಅಂದ್ರೆ ಐಆರ್ಜಿಸಿ ಇಸ್ರೇಲ್ ಪಿಎಂ ನೆತನ್ಯಾಹು ವಿರುದ್ಧ ರಣಘೋಷ ಮೊಳಗಿಸಿದೆ. ಅವರನ್ನ ಮುಗಿಸ್ತೀವಿ ಅಂತ ಶಪಥ ಮಾಡಿದೆ. ನೆತನ್ಯಾಹು ಬದುಕಿದ್ರೆ ಅವರನ್ನ ಹುಡುಕಿ ಹತ್ಯೆ ಮಾಡ್ತೀವಿ. ನೆತನ್ಯಾಹು ಮಕ್ಕಳನ್ನ ಕೊಲ್ಲೋ ಕ್ರಿಮಿನಲ್. ಈ ಕ್ರಿಮಿನಲ್ ಎಲ್ಲೇ ಇದ್ದರೂ ನಮ್ಮ ಸೇನೆ ಆತನನ್ನ ಬಿಡೋದಿಲ್ಲ. ಪೂರ್ತಿ ಶಕ್ತಿ ಬಳಸಿ ಹತ್ಯೆ ಮಾಡ್ತೀವಿ ಅಂತ ಐಆರ್ಜಿಸಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಂದಹಾಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹತ್ಯೆಗೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯೊಂದು ಹರಿದಾಡ್ತಾ ಇದೆ. ಪ್ರೆಸ್ ಕಾನ್ಫರೆನ್ಸ್ ಒಂದರಲ್ಲಿ ಇರಾನ್ ಸಂಘರ್ಷದ ಬಗ್ಗೆ ಮಾತನಾಡಿದ ತಮ್ಮ ವಿಡಿಯೋನ ನೆತನ್ಯಾಹು ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ರು. ಅದರಲ್ಲಿ ನೆತನ್ಯಾಹುರ ಒಂದು ಕೈಯಲ್ಲಿ 6 ಬೆರಳುಗಳು ಕಾಣ್ತಿವೆ. ಸೊ ಇದು ಎಐ ವಿಡಿಯೋ ಇರಬಹುದು. ಯಾಕೆ ಈ ತರ ಎಐ ವಿಡಿಯೋ ಹಾಕ್ತಿದ್ದಾರೆ? ಹಾಗಿದ್ರೆ ನೆತನ್ಯಾಹು ಎಲ್ಲಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಲಾಗ್ತಿದೆ. ಅವರ ಹತ್ಯೆ ಆಗಿರ್ಬೋದಾ ಅನ್ನೋ ಅನುಮಾನವೂ ಮೂಡಿದೆ. ಈ ಕುರಿತು ಸ್ವತಃ ನೆತನ್ಯಾಹು ಅವರ ಕಚೇರಿಯೇ ಈಗ ಕ್ಲಾರಿಟಿ ಕೊಟ್ಟಿದ್ದು, ಇದೆಲ್ಲ ಬರೀ ಫೇಕ್ ನ್ಯೂಸ್. ಪ್ರಧಾನಿ ನೆತನ್ಯಾಹು ಅವರು ಚೆನ್ನಾಗಿದ್ದಾರೆ ಅಂತ ಸ್ಪಷ್ಟಪಡಿಸಿದೆ. ಆದ್ರೆ ಈ ರೂಮರ್ಗೆ ಇರಾನ್ ಸೇನೆ ರಿಯಾಕ್ಟ್ ಮಾಡಿ ಈ ತರ ಎಚ್ಚರಿಕೆ ನೀಡಿದೆ. ಹೀಗಾಗಿ ಈ ಯುದ್ಧ ಬೇರೆ ದಿಕ್ಕಿಗೆ ತಿರುಗುತ್ತೆ ಅನ್ನೋ ವಿಶ್ಲೇಷಣೆಗಳು ನಡೀತಿವೆ. ಇನ್ನ ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಸಂಘರ್ಷ ತೀವ್ರ ಸ್ವರೂಪ ಪಡ್ಕೊಳ್ತಿರೋ ಹೊತ್ತಲ್ಲೇ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೊಸದೊಂದು ಗಂಭೀರ ಆರೋಪ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ನಮ್ಮ ಹೆಸರನ್ನ ಹಾಳು ಮಾಡೋಕೆ ಫಾಲ್ಸ್ ಫ್ಲಾಗ್ ಆಪರೇಷನ್ ಮಾಡ್ತಿವೆ ಅಂತ ಹೇಳಿದೆ. ಅಂದ್ರೆ ಇರಾನ್ನ ಫೇಮಸ್ ಶಾಹಿದ್ 136 ಕಾಮಿಕಾಜಿ ಡ್ರೋನ್ಗಳ ತರಾನೇ ಕಾಣಿಸೋ ಲ್ಯೂಕಸ್ ಅನ್ನೋ ಡ್ಯೂಪ್ಲಿಕೇಟ್ ಡ್ರೋನ್ಗಳನ್ನ ಬಳಸಿ ಅಮೆರಿಕ ಮತ್ತು ಇಸ್ರೇಲ್ ಬೇರೆ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಿವೆ. ಟರ್ಕಿ, ಕುವೈತ್, ಇರಾಕ್ ಸೇರಿ ನೆರೆಹೊರೆ ದೇಶಗಳ ನಾಗರಿಕ ಪ್ರದೇಶಗಳ ಮೇಲೆ ಈ ಡ್ರೋನ್ ಹಾರಿಸ್ತಿದೆ. ಹಾಗೆ ಅದು ಇರಾನ್ ಮಾಡಿರೋದು ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. ಹೀಗಂತ ಇರಾನ್ ಸೇನೆಯ ಖಾತಮ್ ಅಲ್ ಅನ್ಬಿಯಾ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ನ ವಕ್ತಾರರು ಕಿಡಿಕಾರಿದ್ದಾರೆ. ನಾವು ಯಾವುದೇ ದಾಳಿ ಮಾಡಿದ್ರೂ ಅದು ಅಮೆರಿಕ ಅಥವಾ ಇಸ್ರೇಲ್ ಮೇಲೆ ಮಾತ್ರ ಇರುತ್ತೆ. ಹಾಗೆ ದಾಳಿ ಮಾಡಿದ್ಮೇಲೆ ನಾವೇ ಮಾಡಿದ್ದು ಅಂತ ಅಫಿಷಿಯಲ್ ಆಗಿ ಒಪ್ಪಿಕೊಳ್ತೀವಿ. ಆದ್ರೆ ನಮ್ಮ ಶತ್ರುಗಳು ನಮ್ಮ ಪ್ರಾದೇಶಿಕ ಸಂಬಂಧಗಳನ್ನ ಹಾಳು ಮಾಡೋಕೆ ಈ ರೀತಿ ನಮ್ಮ ಡ್ರೋನ್ಗಳ ಕಾಪಿ ಮಾಡಿ ಬೇರೆ ದೇಶಗಳ ಮೇಲೆ ಬಿಡ್ತಿದ್ದಾರೆ ಅಂತ ಇರಾನ್ ಆಕ್ರೋಶ ಹೊರಹಾಕಿದೆ. ಜೊತೆಗೆ ಇತ್ತೀಚೆಗೆ ಇರಾಕ್ನ ಕುರ್ದಿಸ್ತಾನ್ನಲ್ಲಿರೋ ಲಾನಾಜ್ ರಿಫೈನರಿ ಮೇಲಾದ ದಾಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಅಂದಹಾಗೆ ಖಾತಮ್ ಅಲ್ ಅನ್ಬಿಯಾ ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ಇರಾನ್ ಸೇನೆಯ ಅತ್ಯುನ್ನತ ಕಮಾಂಡ್ ಸೆಂಟರ್. ಇದೇ ಈಗ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಈ ತರ ಆರೋಪ ಮಾಡ್ತಿರೋದು ಮಹತ್ವ ಪಡ್ಕೊಳ್ತಿದೆ. ಇನ್ನೊಂದ್ ಕಡೆ ಈ ಸಂಘರ್ಷದ ಕುರಿತು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ದೊಡ್ಡ ಆರೋಪ ಮಾಡಿದ್ದಾರೆ. ಇರಾನ್ಗೆ ರಷ್ಯಾ ಶಾಹಿದ್ ಡ್ರೋನ್ಗಳನ್ನ ಸಪ್ಲೈ ಮಾಡ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಬಳಸೋಕೆ ಇವುಗಳನ್ನ ನೀಡ್ತಿದೆ. ರಷ್ಯಾ ನಿರ್ಮಿತ ಡ್ರೋನ್ಗಳನ್ನ ಇರಾನ್ ಬಳಸ್ತಿರೋದು 100% ನಿಜ ಅಂತ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಶಾಹಿದ್ ಡ್ರೋನ್ಗಳ ಕಥೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಮೊದಲು ಇವುಗಳನ್ನ ಕಂಡು ಹಿಡಿದಿದ್ದೆ ಇರಾನ್. ಮಿಸೈಲ್ಗಳಿಗೆ ಹೋಲಿಸಿದರೆ ಇವು ತುಂಬಾ ಚೀಪ್. ಹಾಗಾಗಿ ಈ ಡ್ರೋನ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ. 2022ರಲ್ಲಿ ರಷ್ಯಾ ಮೊದಲ ಬಾರಿ ಇವುಗಳನ್ನ ಯುಕ್ರೇನ್ ಮೇಲೆ ದಾಳಿ ಮಾಡೋಕೆ ಯೂಸ್ ಮಾಡಿತ್ತು. ಆಗ ಇರಾನ್ ರಷ್ಯಾಗೆ ಇವುಗಳನ್ನ ಸಪ್ಲೈ ಮಾಡ್ತಿತ್ತು. ಆದ್ರೆ ಈಗ ರಷ್ಯಾನೇ ಸ್ವಂತವಾಗಿ ತನ್ನ ದೇಶದಲ್ಲಿ ಈ ಡ್ರೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಶುರು ಮಾಡಿದೆ. ಈಗ ಅದೇ ಡ್ರೋನ್ಗಳನ್ನ ಇರಾನ್ಗೆ ಕಳಿಸಿದೆ ಅಂತ ಝೆಲೆನ್ಸ್ಕಿ ಹೇಳ್ತಿದ್ದಾರೆ. ಇರಾನ್ನ ನೂತನ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮಿನೈನ್ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೊಜ್ತಬಾ ಖಾಮಿನೈ ಬದುಕಿರೋ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಟ್ರಂಪ್, ಅವರೀಗ ಬದುಕಿದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಇದುವರೆಗೂ ಅವರು ಬದುಕಿದ್ದಾರೆ ಅಂತ ಹೇಳೋಕೆ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಪಬ್ಲಿಕ್ ಮುಂದೆ ಕಾಣಿಸಿಕೊಳ್ತಿಲ್ಲ, ಏನಿಲ್ಲ.
ಅವರು ಬದುಕಿಲ್ಲ ಅಂತ ಕೇಳ್ಪಟ್ಟೆ. ಎಲ್ಲಿಯಾದ್ರೂ ಅವರಿನ್ನೂ ಬದುಕಿದ್ದಾರೆ ಅಂದ್ರೆ ಅವರು ತಮ್ಮ ದೇಶಕ್ಕೆ ಮಾಡಬಹುದಾದ ಒಂದೇ ಒಂದು ಬುದ್ಧಿವಂತಿಕೆಯ ಕೆಲಸ ಅಂದ್ರೆ ಸರೆಂಡರ್ ಆಗುವುದು ಅಂದಿದ್ದಾರೆ. ಅಂದಹಾಗೆ ಈ ಮುಜ್ತಬಾ ಖಾಮಿನೈ ಇಸ್ರೇಲ್ ಅಮೆರಿಕ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿದ್ರು. ಸದ್ಯ ಒಂದು ಕಾಲು ಕಳ್ಕೊಂಡು ಕೋಮಾದಲ್ಲಿದ್ದಾರೆ ಅನ್ನೋ ವರದಿಗಳು ಬಂದಿದ್ವು. ಆದ್ರೆ ಇದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಈ ಅನುಮಾನಗಳು ದಟ್ಟವಾಗ್ತಿರೋ ಹೊತ್ತಲ್ಲೇ ಟ್ರಂಪ್ ಇಂಥ ಮಾತುಗಳನ್ನಾಡಿ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಆದ್ರೆ ಸ್ನೇಹಿತರೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಪ್ರಶಾಂತವಾಗಿದೆ. ಇಂಥ ಭಾರತದಲ್ಲಿರೋ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡು ನೀವು ಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ 7 ಸನ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ. ಹಿರಿಯ ನಾಗರಿಕರ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಬಹುದು. ಸುದ್ದಿಯಲ್ಲಿ ಮುಂದುವರಿಯೋಣ. ಇನ್ನು ಇರಾನ್ನ ಖಾಮಿನೈ ಸೇನೆ IRGC ಇಸ್ರೇಲ್ ಮತ್ತು ಅಮೆರಿಕ ಮಿಲಿಟರಿ ಬೇಸ್ಗಳ ಮೇಲೆ ಭೀಕರ ಕ್ಷಿಪಣಿ ದಾಳಿ ಮಾಡಿರುವುದಾಗಿ ಘೋಷಿಸಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಇರಾನ್ ಮಿಸೈಲ್ಗಳು ಅಪ್ಪಳಿಸಿದ್ದು ಅಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದೆ. ಅಲ್ಲದೆ ಇರಾಕ್ನ ಹರಿರ್ ಏರ್ಬೇಸ್ ಮತ್ತು ಕುವೈತ್ನಲ್ಲಿರೋ ಅಮೆರಿಕದ ಪ್ರಮುಖ ಸೇನಾ ನೆಲೆಗಳನ್ನ ನಮ್ಮ ಡ್ರೋನ್ಗಳು ಧ್ವಂಸ ಮಾಡಿವೆ ಅಂತ IRGC ಹೇಳ್ಕೊಂಡಿದೆ. ಇನ್ನು ಕುವೈತ್ ಮೇಲಿನ ದಾಳಿಯನ್ನ ಅಲ್ಲಿನ ಸೇನೆ ಕೂಡ ಕನ್ಫರ್ಮ್ ಮಾಡಿದೆ. ಕಳೆದ 24 ಗಂಟೆಗಳಲ್ಲಿ 5 ಡ್ರೋನ್ಗಳನ್ನ ಹೊಡೆದಾಕಿದ್ದೀವಿ ಅಂತ ಕುವೈತ್ ನ್ಯಾಷನಲ್ ಗಾರ್ಡ್ ಹೇಳಿದೆ. ಆದ್ರೆ ಅದಕ್ಕೂ ಮೊದಲೇ ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಆಗಿತ್ತು. ಇದರಿಂದ ಅಲ್ಲಿನ ರೇಡಾರ್ ಸಿಸ್ಟಮ್ ಡ್ಯಾಮೇಜ್ ಆಗಿದೆ. ಜೊತೆಗೆ ಅಹಮದ್ ಅಲ್ ಜಾಬರ್ ಏರ್ಬೇಸ್ ಹತ್ತಿರ 2 ಮಿಸೈಲ್ಗಳು ಬಿದ್ದಿದ್ದು 3 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಕುವೈತ್ ತಿಳಿಸಿದೆ. ಇತ್ತ ಸೌದಿ ಮೇಲೂ ಇರಾನ್ ದಾಳಿ ಮುಂದುವರೆದಿವೆ. ಅಲೆಯಾಗಿ ಡ್ರೋನ್ ಹಾರಿಸ್ತಿದೆ. ಈಗ ಮತ್ತೆ 10 ಡ್ರೋನ್ಗಳನ್ನ ಹೊಡೆದಾಕಿದ್ದೀವಿ ಅಂತ ಸೌದಿಯ ರಕ್ಷಣಾ ಇಲಾಖೆ ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ ಇರಾನ್ ಸೌದಿ ಮೇಲೆ ಒಟ್ಟು 19 ಡ್ರೋನ್ ಹಾರಿಸಿದೆ. ಇತ್ತ UAE ಮೇಲೂ ಇರಾನ್ ಮಿಸೈಲ್ ಮತ್ತು ಡ್ರೋನ್ ಮಳೆಗರಿತಿದೆ. ಇವುಗಳನ್ನೆಲ್ಲ ಗಾಳಿಲಿ ಹೊಡೆದಾಕಿದ್ದೀವಿ ಅಂತ UAE ರಕ್ಷಣಾ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಆದ್ರೆ ಈ ಡ್ರೋನ್ಗಳನ್ನ ನಾವು ಹಾರಿಸಿಲ್ಲ ಅಂತ IRGC ಹೇಳಿಕೆ ಕೊಟ್ಟಿದೆ. ಇನ್ನು ಈ ಯುದ್ಧದ ಎಫೆಕ್ಟ್ ಈಗ ಜೋರ್ಡಾನ್ಗೂ ತಟ್ಟಿದೆ. ಜೋರ್ಡಾನ್ನ ಇರ್ಬಿದ್ ನಗರದಲ್ಲಿ ದೊಡ್ಡ ಮಟ್ಟದ ಸ್ಫೋಟದ ಶಬ್ದಗಳು ಕೇಳಿಬಂದಿವೆ. ಇರಾನ್ನಿಂದ ನುಗ್ತಿದ್ದ ಕ್ಷಿಪಣಿಗಳನ್ನ ಹಾದಿಯಲ್ಲೇ ತಡೆದು ಹೊಡೆದಾಕಿದ್ರಿಂದ ಈ ಸ್ಫೋಟಗಳು ಸಂಭವಿಸಿವೆ ಅಂತ ಅಲ್ಲಿನ ಸೇನೆ ಹೇಳಿದೆ. ಇನ್ನು ಖಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡೋಕೆ UAE ಅಮೆರಿಕಾಗೆ ಜಾಗ ಕೊಟ್ಟಿದೆ ಅಂತ ಇರಾನ್ ಆರೋಪಿಸಿತ್ತು. ಇದನ್ನ UAE ತಳ್ಳಿ ಹಾಕಿದೆ. ಈ ಬಗ್ಗೆ ಮಾತನಾಡಿರೋ UAEನ ರಾಜತಾಂತ್ರಿಕ ಸಲಹೆಗಾರ ಅನ್ವರ್ ಗರ್ಗಾಶ್, ಇರಾನ್ ಈಗ ಕನ್ಫ್ಯೂಸ್ ಆಗಿದೆ, ಅವರಿಗೆ ಏನು ಮಾತಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ತನ್ನನ್ನ ತಾನು ರಕ್ಷಿಸಿಕೊಳ್ಳೋ ಹಕ್ಕು UAEಗೆ ಇದೆ. ಆದ್ರೆ ನಾವು ಸಂಯಮದಿಂದ ಇದ್ದೀವಿ, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀವಿ. ಜಗಳಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆಯನ್ನ ಶಾಂತಿಯುತವಾಗಿ ಹೇಗೆ ಬಗೆಹರಿಸಬಹುದು ಅನ್ನೋದಕ್ಕೆ ನಾವು ಮಹತ್ವ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಲೆಬನಾನ್ನ ದಕ್ಷಿಣ ಭಾಗದಲ್ಲಿರೋ ಸೈಡಾನ್ ನಗರದ ಮೇಲೆ ಇಸ್ರೇಲ್ ಪಡೆಗಳು ಭೀಕರ ದಾಳಿ ನಡೆಸಿವೆ. ಶರ್ಹಾಬಿಲ್ ಏರಿಯಾದಲ್ಲಿರೋ ವಸತಿ ಕಟ್ಟಡವನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಸೇನೆ ಸ್ಫೋಟಕ ಸುರಿಸಿದೆ. ಈ ಭೀಕರ ದಾಳಿಯಿಂದ ಇಡೀ ಬಿಲ್ಡಿಂಗ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಕನಿಷ್ಠ 1 ಸಾವನ್ನಪ್ಪಿದ್ದಾರೆ. ಸದ್ಯ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಕಟ್ಟಡದ ಅವಶೇಷಗಳಡಿಯಿಂದ ಮೃತದೇಹವನ್ನ ಹೊರತೆಗೆಯೋ ಕೆಲಸ ನಡೀತಿದೆ ಅಂತ ಲೆಬನಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನೊಂದು ಕಡೆ ಇಸ್ರೇಲ್ ಸೇನೆ ಮೇಲೆ ಲೆಬನಾನ್ನ ಹೆಜ್ಬೊಲ್ಲಾ ಉಗ್ರರ ಪ್ರತಿದಾಳಿ ಕೂಡ ಕಂಟಿನ್ಯೂ ಆಗಿದೆ. ಇಸ್ರೇಲ್ನ ಖ್ವಾರ್ ಯುವಲ್ ಸೆಟಲ್ಮೆಂಟ್ನ ಉತ್ತರ ಭಾಗದಲ್ಲಿರೋ ಕಾಲ್ಫ್ ಹಿಲ್ ಸೇನಾ ನೆಲೆ ಮೇಲೆ ಹೆಜ್ಬೊಲ್ಲಾ ಪಡೆಗಳು ಭಾರೀ ರಾಕೆಟ್ಗಳ ಸುರಿಮಳೆಗೈದಿವೆ. ಇನ್ನು ಇರಾನ್ನ ಇಸ್ಫಹಾನ್ ನಗರದಲ್ಲಿ ಇಸ್ರೇಲ್ ಭೀಕರ ದಾಳಿ ಮಾಡಿ ಕನಿಷ್ಠ 15 ಜನ ಮೃತಪಟ್ಟಿದ್ರು. ಇನ್ನು ದಾಳಿ ಬಳಿಕ ಆ ನಗರದಲ್ಲಿ ದಟ್ಟವಾದ ಹೊಗೆ ಆವರಿಸಿರುವುದು ಕಂಡುಬಂದಿದೆ. ಈ ಬಗೆಗಿನ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ನಡೀತಿರೋ ಭೀಕರ ಯುದ್ಧದಿಂದಾಗಿ ಅತ್ತ ಬ್ರಿಕ್ಸ್ ಒಕ್ಕೂಟದಲ್ಲೂ ದೊಡ್ಡ ಬಿರುಕು ಬಿಟ್ಟಿದೆ. ಈ ಸಂಘರ್ಷದ ಬಗ್ಗೆ ಬ್ರಿಕ್ಸ್ ದೇಶಗಳು ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಆಗ್ತಿಲ್ಲ ಅಂತ ಖುದ್ದು ಬ್ರಿಕ್ಸ್ ಅಧ್ಯಕ್ಷತೆ ವಹಿಸಿರೋ ಭಾರತ ಸ್ಪಷ್ಟಪಡಿಸಿದೆ. ಯಾಕಂದ್ರೆ ಬ್ರಿಕ್ಸ್ ಒಕ್ಕೂಟದಲ್ಲಿರೋ UAE ಮತ್ತು ಸೌದಿ ಅರೇಬಿಯಾ ಮೇಲೆಯೇ ಇರಾನ್ ಈಗ ನೇರ ದಾಳಿ ಮಾಡ್ತಿದೆ. ಹೀಗಾಗಿ ಒಕ್ಕೂಟದಲ್ಲಿ ಒಮ್ಮತ ಮೂಡೋದು ಬಹುತೇಕ ಅಸಾಧ್ಯವಾಗಿದೆ. ಇರಾನ್ ಬ್ರಿಕ್ಸ್ ಒಕ್ಕೂಟ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು, ನಮ್ಮ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿಯನ್ನ ಖಂಡಿಸಬೇಕು ಅಂತ ಭಾರತದ ಬಳಿ ಮನವಿ ಮಾಡಿತ್ತು. ಆದ್ರೆ ಕೆಲವು ಸದಸ್ಯ ರಾಷ್ಟ್ರಗಳ ಯುದ್ಧದಲ್ಲಿ
ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಕಾಮನ್ ಸ್ಟೇಟ್ಮೆಂಟ್ ಕೊಡೋಕೆ ಆಗ್ತಿಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇನ್ನ ಮಧ್ಯಪ್ರಾಚ್ಯ ಸಂಘರ್ಷದಿಂದ ಪಾಕಿಸ್ತಾನದಲ್ಲಿ ಆರ್ಥಿಕ ಬಿಕ್ಕಟ್ಟು ಹಾಗೂ ಇಂಧನ ಸಮಸ್ಯೆ ತಾರಕಕ್ಕೇರಿದೆ. ಇದನ್ನ ನಿಭಾಯಿಸೋಕೆ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸ್ವಾಯತ್ತ ಸಂಸ್ಥೆಗಳ ನೌಕರರ ಸಂಬಳಕ್ಕೆ ಕತ್ತರಿ ಹಾಕಿದ್ದಾರೆ. ಸಂಬಳದಲ್ಲಿ 5% ಕಡಿತ ಮಾಡಲು ನಿರ್ಧರಿಸಿದ್ದಾರೆ. ಇನ್ನು ಕ್ಯಾಬಿನೆಟ್ ಸಚಿವರು, ಸಲಹೆಗಾರರು ಹಾಗೂ ವಿಶೇಷ ಸಹಾಯಕರು ಮುಂದಿನ 2 ತಿಂಗಳ ಕಾಲ ತಮ್ಮ ಸಂಬಳವನ್ನ ಸಾರ್ವಜನಿಕ ಕಲ್ಯಾಣ ನಿಧಿಗೆ ಬಿಟ್ಟುಕೊಡಲಿದ್ದಾರೆ. ಉಳಿದಂತೆ ಸರ್ಕಾರಿ ವಾಹನಗಳಿಗೆ ನೀಡುತ್ತಿದ್ದ ಫ್ಯೂಯಲ್ ಕೋಟಾವನ್ನ 50% ಕಡಿಮೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮುಂದಿನ 2 ತಿಂಗಳ ಕಾಲ 60% ಸರ್ಕಾರಿ ವಾಹನಗಳನ್ನು ರಸ್ತೆಗಿಳಿಸದಂತೆ ಸೂಚಿಸಲಾಗಿದ್ದು, ಹೊಸ ವಾಹನಗಳು ಸೇರಿದಂತೆ ಯಾವುದೇ ಹೊಸ ವಸ್ತುಗಳ ಖರೀದಿಗೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ. ಜೊತೆಗೆ ಸರ್ಕಾರಿ ಕಚೇರಿಗಳಿಗೆ ವಾರದಲ್ಲಿ 4 ದಿನ ಮಾತ್ರ ಕೆಲಸ ನಿಗದಿ ಮಾಡಿದ್ದು, ಅಧಿಕಾರಿಗಳು ಹಾಗೂ ಸಚಿವರ ವಿದೇಶಿ ಪ್ರವಾಸದ ಮೇಲಿನ ಬ್ಯಾನ್ ಕೂಡ ಮುಂದುವರೆಯಲಿದೆ. ಇಂಧನ ಬೆಲೆ ಏರಿಕೆಯಾಗಿದ್ದು, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋಕೆ ಈ ಕ್ರಮ ಅಂತ ಶಹಬಾಜ್ ಸರ್ಕಾರ ಹೇಳಿದೆ. ಇನ್ನು ಅಫ್ಘಾನ್ ಮೇಲಿನ ಪಾಕ್ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಯಿಂದ ಹಲವಾರು ನಾಗರಿಕರ ಸಾವು ಸಂಭವಿಸಿದೆ ಮತ್ತು ನಾಗರಿಕರ ಮೂಲ ಸೌಕರ್ಯಗಳು ನಾಶವಾಗಿವೆ. ಇದು ಅಫ್ಘಾನಿಸ್ತಾನದ ಸಾರ್ವಭೌಮತ್ವವನ್ನು ವಿರೋಧಿಸೋ ಪಾಕಿಸ್ತಾನಿ ಆಡಳಿತದ ಮತ್ತೊಂದು ಆಕ್ರಮಣಕಾರಿ ನಡವಳಿಕೆಯಾಗಿದೆ. ಇದಕ್ಕೆ ನಮ್ಮ ಖಂಡನೆ ಇದೆ. ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಸಂಪೂರ್ಣವಾಗಿ ಗೌರವಿಸಬೇಕು ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಈ ನಡುವೆ ಕೂಡ ಅಫ್ಘಾನ್ನಲ್ಲಿ ಪಾಕ್ ದಾಳಿಗಳು ಕಂಟಿನ್ಯೂ ಆಗಿವೆ. ಅಫ್ಘಾನ್ನ ಕಂದಹಾರ್ನಲ್ಲಿ ತಾಲಿಬಾನ್ ಸೇನೆಯ ಫೆಸಿಲಿಟಿಗಳನ್ನು ಟಾರ್ಗೆಟ್ ಮಾಡಿ ಪಾಕ್ ದಾಳಿ ಮಾಡಿದೆ. ಇದಕ್ಕೂ ಮೊದಲು ಅಫ್ಘಾನ್ ಸೇನೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ಗೆ ಡ್ರೋನ್ ನುಗ್ಗಿಸಿ ದಾಳಿ ಮಾಡಿತ್ತು. ಇದಾದ್ಮೇಲೆ ಪಾಕ್ ಅಧ್ಯಕ್ಷ ಜರ್ದಾರಿ ನಮ್ಮ ಮೇಲೆ ದಾಳಿ ಮಾಡಿ ಅಫ್ಘಾನ್ ತಾಲಿಬಾನ್ ರೆಡ್ ಲೈನ್ ಕ್ರಾಸ್ ಮಾಡಿದೆ. ಇದಕ್ಕೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಪಾಕ್ ಪ್ರತಿದಾಳಿ ಮಾಡಿದೆ. ಸದ್ಯ ಅಲ್ಲಾಗಿರೋ ಹಾನಿ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಅಮೆರಿಕದ ಪಕ್ಕದಲ್ಲೇ ಇರೋ ಕ್ಯೂಬಾದಲ್ಲಿ ಭಾರೀ ದಂಗೆ ಶುರುವಾಗಿದೆ. ತೀವ್ರ ಕರೆಂಟ್ ಕಟ್ ಹಾಗೂ ಆಹಾರದ ಕೊರತೆಯಿಂದ ಬೇಸತ್ತಿರೋ ಜನ ಆಡಳಿತಾರೂಢ ಕಮ್ಯುನಿಸ್ಟ್ ಪಾರ್ಟಿಯ ಕಚೇರಿಯನ್ನೇ ಧ್ವಂಸ ಮಾಡಿದ್ದಾರೆ. ಮೊರೋನ್ ಅನ್ನೋ ನಗರದಲ್ಲಿ ಶಾಂತಿಯುತವಾಗಿ ಶುರುವಾದ ಪ್ರತಿಭಟನೆ ದಿಢೀರಂತ ಭೀಕರ ಗಲಭೆಯಾಗಿ ಬದಲಾಗಿದೆ. ಆಕ್ರೋಶಗೊಂಡ ಜನ ಕಮ್ಯುನಿಸ್ಟ್ ಕಚೇರಿಯ ಕಿಟಕಿ ಗಾಜುಗಳನ್ನು ಒಡೆದು ಫರ್ನಿಚರ್ಗಳನ್ನು ರಸ್ತೆಗೆ ತಂದು ಬೆಂಕಿ ಹಚ್ಚಿದ್ದಾರೆ. ಅದರ ಜೊತೆಗೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕ್ಯೂಬಾ ಅಧ್ಯಕ್ಷ ಮಿಗ್ಯುಯಲ್ ಡಯಾಜ್ ಕೆನೆಲ್, ಕರೆಂಟ್ ಇಲ್ಲದೆ ಜನರ ಕೋಪ ಅರ್ಥ ಮಾಡ್ಕೊಳ್ಬೋದು, ಆದರೆ ಹಿಂಸಾಚಾರ ಕೇಳಿದ್ರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಕ್ಯೂಬಾಗೆ ಅತಿ ಹೆಚ್ಚು ಅಂದರೆ 40% ಪ್ರಮಾಣದ ತೈಲ ಪೂರೈಕೆ ಮಾಡ್ತಿದ್ದ ವೆನೆಜುವೆಲಾ ಅಧ್ಯಕ್ಷ ಮಡೋರರನ್ನ ಅಮೆರಿಕ ಇತ್ತೀಚೆಗಷ್ಟೇ ಅರೆಸ್ಟ್ ಮಾಡಿತ್ತು. ಇದಾದ ನಂತರ ಕ್ಯೂಬಾಗೆ ಬರ್ತಿದ್ದ ತೈಲ ಪೂರೈಕೆಯನ್ನ ಟ್ರಂಪ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಇದರಿಂದ ಕ್ಯೂಬಾದಲ್ಲಿ ಭಾರೀ ಪ್ರಮಾಣದ ಇಂಧನ, ಆಹಾರ ಮತ್ತು ವಿದ್ಯುತ್ ಅಭಾವ ಸೃಷ್ಟಿಯಾಗಿದೆ. ಹೀಗಾಗಿ ಕತ್ತಲಲ್ಲಿರೋ ಜನ ಈಗ ರೊಚ್ಚಿಗೆದ್ದು ಬೀದಿಗಿಳಿದಿದ್ದಾರೆ. ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಗ್ಯಾಪ್ ನಂತರ ವೆನೆಜುವೆಲಾದ ರಾಜಧಾನಿ ಕ್ಯಾರಕಾಸ್ನಲ್ಲಿರೋ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಮತ್ತೆ ಅಮೆರಿಕದ ಧ್ವಜ ಹಾರಿದೆ. ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಶುರುವಾಗಿ 2019ರಲ್ಲಿ ಈ ಬಾವುಟವನ್ನು ಕೆಳಗಿಳಿಸಲಾಗಿತ್ತು. ಆದರೆ ಕಳೆದ ಜನವರಿಯಲ್ಲಿ ಅಮೆರಿಕದ ಪಡೆಗಳು ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೋರಾ ಅವರನ್ನ ಹೊತ್ಕೊಂಡು ಬಂದು ನ್ಯೂಯಾರ್ಕ್ ಜೈಲಿಗೆ ಹಾಕಿತ್ತು. ಇದರ ಬೆನ್ನಲ್ಲೇ ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ರಾಜತಾಂತ್ರಿಕ ಸಂಬಂಧ ಸುಧಾರಿಸಿದೆ. ಅಲ್ಲಿನ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಕೂಡ ಅಮೆರಿಕ ಜೊತೆ ಕೋಆಪರೇಟ್ ಮಾಡ್ತಿದ್ದಾರೆ. ಈಗ ಧ್ವಜ ಹಾರಿದೆ. ಸದ್ಯ ರಾಯಭಾರ ಕಚೇರಿಯ ರೆನೋವೇಷನ್ ಕಾರ್ಯ ನಡೀತಿದೆ. ಹೀಗಾಗಿ ಸಂಪೂರ್ಣವಾಗಿ ಓಪನ್ ಯಾವಾಗ ಆಗುತ್ತೆ ಅನ್ನೋದು ಸ್ಪಷ್ಟವಿಲ್ಲ. ಅಂದಹಾಗೆ 2018ರಲ್ಲಿ ವೆನೆಜುವೆಲಾದಲ್ಲಿ ನಡೆದ ಚುನಾವಣೆಯಲ್ಲಿ ನಿಕೋಲಸ್ ಮಡೋರೋ ಗೆದ್ದಿದ್ರು. ಆದರೆ ಅಮೆರಿಕ ಸೇರಿ ಕೆಲ ರಾಷ್ಟ್ರಗಳು ಈ ಚುನಾವಣೆನ ರೆಕಗ್ನೈಸ್ ಮಾಡೋಕೆ ನಿರಾಕರಿಸಿದ್ವು. ಆಗ ತಮ್ಮ ಸರ್ಕಾರದ ವಿರುದ್ಧ ಅಮೆರಿಕ ದಂಗೆ ಎಬ್ಬಿಸೋಕೆ ನೋಡ್ತಿದೆ ಅಂತ ಹೇಳಿ ಮಡುರೋ ಅಮೆರಿಕದ ರಾಜತಾಂತ್ರಿಕರಿಗೆ ದೇಶ ಬಿಟ್ಟು ಹೋಗೋಕೆ ಆದೇಶಿಸಿದ್ರು. 2019ರ ಮಾರ್ಚ್ನಲ್ಲಿ ಅಮೆರಿಕ ಎಂಬಸಿಯ ಎಲ್ಲಾ ಸ್ಟಾಫ್ಸ್ ವೆನೆಜುವೆಲಾದಿಂದ ಜಾಗ ಖಾಲಿ ಮಾಡಿದ್ರು. ಈಗ ಈ ಬೆಳವಣಿಗೆ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ.
ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕ್ಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.